ಶರಣಿಂಬಿ ಹೊರಗಿ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ತರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಲಿ ನೆಲೆಸಿದ ಭೀಮಾಂಬಿ ನಿನ್ನಯ ಪಾದಕ್ಕೆ ಶರಣಿಂಬಿ 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 ತರಿಗೆ ಬಂದಂತ ದೇವತೆ ಬೆಳಕು ಚೆಲ್ಲಿದೆ ನೀ ನೆಲೆಸಿದೆ ಈ ನೆಲ ಜಲದಲ್ಲಿ ಭಕ್ತಿಯ ಬೆಳಕು ಚೆಲ್ಲಿದೆ ನೀ ನೆಲೆಸಿದ ಈ ನೆಲ ಜಲದಲ್ಲಿ ಸುಖದ ಸಿರಿಯು ಬೆಳಗಿದೆ ಸಂತಸ ತುಂಬಿತು ಸರ್ವದಲ್ಲಿ ರೋಗ ರುಚಿಗದ ಭಯವೇ ಇಲ್ಲ ನೀನೇ ಕಾಯುವೆ ನಮ್ಮನೆಲ್ಲ ರೋಗ ರುಚಿಗದ ಭಯವೇ ಇಲ್ಲ ನೀನೇ ಕಾಯುವೆ ನಮ್ಮನೆಲ್ಲ ನೆನೆದ ಭಕ್ತರ ಮನದಲ್ಲಿ ಕರೆದ ಭಕ್ತರ ಮನೆಯಲ್ಲಿ ಬೇಡಿದ ವರಗಳ ನೀಡುತ್ತಲೇ ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿರಿ ನೆಲೆಸಿದ ಭೀಮಾಂಬಿ ನಿನ್ನೆಯ ಪಾದಕ್ಕೆ ಶರಣಿಂಬಿ 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 ಕರಿಗೆ ಬಂದಂತ ದೇವತೆ ಹರಕೆಯ ಬಾಯಿ ಕಟ್ಟಲು ತಾಯಿ ನಮ್ಮಾಸೆಯ ಪೂರೈಸುವೆ ಹರಕೆಯ ಬಾಯಿ ಕಟ್ಟಲು ತಾಯಿ ನಮ್ಮಾಸೆಯ ಪೂರೈಸುವೆ ಶಂಕರಿ ದೇವಿ ಶುಭಕರಿ ತಾಯಿ ಎಂದರೆ ಸಾಕು ಸಲಗುವೆ ನೀನೇ ಕಲಿಯುಗ ಕಾಮಧೇನು ಶಾಕಾಂಬರಿಯ ಅವತಾರೆ ನೀನು ನೀನೇ ಕಲಿಯುಗ ಕಾಮಧೇನು ಶಾಕಾಂಬರಿಯ ಅವತಾರೆ ನೀನು ಕಾಲನ ಬೆಳಗು ಜ್ಯೋತಿ ಭಾಗ್ಯವ ನೀಡೋ ಮೂರ್ತಿ ಕನ್ನಡ ನಾಡಿನ ಕೀರ್ತಿ ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿರಿ ನೆಲೆಸಿದ ಭೀಮಾಂಬಿ ನಿನ್ನಯ ಪಾದಕ್ಕೆ ಶರಣಿಂಬಿ 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 ಕರಿಗೆ ಬಂದಂತ ದೇವತೆ ಅಮ್ಮ ಲಕ್ಷ್ಮೀ ತಾಯಿ ನಿನ್ನನ್ನು ಎಷ್ಟೊಂದು ಕೊಂಡಾಡಿದ ಕಡಿಮೆ ಎಂಬ ಕಡಿಮೆ ಈ ಜಗತ್ತಿನ ಜನರನ್ನು ರಕ್ಷಿಸಿದಂತೆ ಆ ರಾಕ್ಷಸರನ್ನು ಸಂಹಾರ ಮಾಡುವ ಭಾರ ನಿನ್ನಲ್ಲೇ ಕುಡಿದೆ ತಾಯಿ ನಿನ್ನಲ್ಲೇ ಕುಡಿದೆ ಯಾಕೆ ತಾಯಿ ರಾಕ್ಷಸರನ್ನು ನೀನು ಕಣ್ಣು ತೆರೆದು ನೋಡಲಾರೆ ದಿನನಿತ್ಯ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ದಿನ ದಿನನೇ ಹೆಚ್ಚಾಗ್ತಾ ಇದೆ ಅಂತರನ್ನು ಶಿಕ್ಷಿಸಲು ನೀನು ಮುಂದೆ ಬರೋದಿಲ್ಲವೇ ಇನ್ನು ಮನೆಯಲ್ಲಿ ಸಾಕಷ್ಟು ಹಣ ಆಭರಣ ಚಿನ್ನರಣ ಇದ್ದರೂ ಕೂಡ ಹಣದಾಸೆಗೋಸ್ಕರ ತಂದೆ ತಾಯಿ ಹಾಗೂ ಅಕ್ಕ ತಂಗಿಯರನ್ನು ಕೊಲೆ ಮಾಡುವ ಕೊಲೆಘಾತಕರೆಷ್ಟಿಲ್ಲ ಈ ಸಮಾಜದಲ್ಲಿ ಅಂತವರನ್ನು ಶಿಕ್ಷಿಸಲು ನೀನು ಬರೋದಿಲ್ಲವೇ ಅಷ್ಟೇ ಇಲ್ಲ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಅಣ್ಣನಿಂದ ಇದಾನೆಂತ ಹಂಬಲಿನಿಂದ ನಂಬಿ ಇಲ್ಲಿಗೆ ಬಂದೆ ಆದ್ರೆ ಅವನು ನನ್ನಿಂದ ದೂರಾಗಿ ಬಿಟ್ಟ ಈ ಅನಾಥೆಯನ್ನು ರಕ್ಷಿಸೋ ಭಾರ ನಿನ್ನೆಲೆ ಕೊಡಿ ತಾಯಿ ನಿನ್ನೆಲೆ ಕೊಡಿದೆ ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡೋ ಭಾರ ನಿನ್ನೆಲೆ
ಯಾರವರು? ಯಾರು ನೀನು? ನಾನೇ ನಿನ್ನ ಮಾವ ಶ್ರೀಮಂತ ಶರತ್. ಓಹೋ, ಶ್ರೀಮಂತ ಶರತ್. ಮುಂಜಾನೆಯ ಮಂಜಿನಲ್ಲಿ ಸೋಗು ಹಾಕಿಕೊಂಡು ಈ ಮುಂಜಾನೆ ಮಂಜಿನಲ್ಲಿ ಈ ಕಡೆ ಬಂದ ಕೆಲಸ? ಮಹತ್ವದ ಕೆಲಸವಿದೆ ಜ್ಯೋತಿ. ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಖಗೋಳವನ್ನೇ ಸುತ್ತುತ್ತಿರುವ ಈ ನಿನ್ನ ಜೀವಕ್ಕೆ ಮತ್ತೊಂದು ಹೊಸ ಜೀವನ ನೀಡಲೆಂದು ಬಂದೆ. ಮಿಸ್ಟರ್ ಶರತ್, ನಿನ್ನಿಂದ ಆ ಕೆಲಸ ನನಗೆ ಅಗತ್ಯವಿಲ್ಲ. ಹೆಚ್ಚಿಗೆ ಮರ ಮಾತನಾಡಿ ಹೊರಟು ಹೋಗು ಇಲ್ಲಿಂದ. ಏನಂದ್ರೆ? ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ತಾರುಣ್ಯ ಮದದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯದ ಸವಿಸುಖವನ್ನು ಉಂಡೇ ತೀರಬೇಕೆಂದು ಬಂದಿರುವೆ. ಹಂಬಲಿಸಿ ಬಂದಿರುವ ಈ ಶರತನ ಸತಿ ನೀನಾಗದಿದ್ದರೆ ನಿನ್ನ ಮೌನಭಂಗದ ತೆರೆ ಹರಿದು ಕರಿನಾಗರನಾಗಿ ಹೆಡೆ ಎತ್ತಿ ಕಚ್ಚಿ ತೀರಿಸಿಕೊಳ್ಳುವೆ ನಿನ್ನ ಕಾಮದ ತೃಷೆಯನ್ನು. ಮನುಷ್ಯ ಇಲ್ಲ ಮುಖಂಡನೆ, ಮೋಚ ಬಾಯಿನ. ನಿನ್ನ ಕರಿನಾಗರ ಹಲ್ಲು ಕೇಳುವ ಶಕ್ತಿ ನನ್ನಲ್ಲಿಲ್ಲ ಅಂತ ತಿಳ್ಕೊಂಡಿದೀಯೇನು? ಮೋಚ ಬಾಯಿನ, ಹೆಣ್ಣಿನ ಮಾನವನ್ನು ಕಳೆದು ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದೆಯಲ್ಲ, ಏನೋ ಗಂಡಸಲ್ಲವೋ, ಏನಪ್ಪ ಪಂಡ. ಜ್ಯೋತಿ, ಆ ಭೀತಿಯ ನೀತಿಯನ್ನೇ ತಿಳಿಸಿ ಹೇಳಲಿಕ್ಕೆ ಬಂದಿರುವೆ. ನಿನ್ನಂತ ಹೆಣ್ಣಿಗೆ ನಾಯಕನಾಗಿ ನೀನೀಗ ನನ್ನ ಮಾತನ್ನು ಮನ್ನಿಸಿ ನಿನ್ನ ದೇಹವನ್ನು ಅರ್ಪಿಸದಿದ್ದರೆ ದಹಿಸಿ ಬಿಡುವೆ ನಿನ್ನ ಸೇಡೆಂಬ ಕ್ರೋಧಾಗ್ನಿಯಲ್ಲಿ. ನೀನೆಷ್ಟು ಚೀರಾಡಿದ್ರು ನನಗಿಲ್ಲವೋ ನಿನ್ನ ಬತಿ? ಅದೇ ಹೇಳಿದ್ನಲ್ಲ, ನಿನ್ನಂತ ಹೆಣ್ಣಿಗೆ ಆ ಭೀತಿಯನ್ನೇ ತಿಳಿಸಿ ಹೇಳಲಿಕ್ಕೆ ಬಂದಿನಿ ಅಂತ. ನಿಜ, ಗರತಿಯರ ಬಾಳಿಗೆ ಬೇಕಾಗಿ ಈ ಘನತೆಯಲ್ಲಿ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನೀನು ಮನುಷ್ಯನೆಲ್ಲವೋ? ಅಷ್ಟೇ ಇಲ್ಲ, ಪುಂಡರ ಹೆಂಡತಿಯರನ್ನು ರಂಡಿಯಾಗಿ ಮಾಡಿಕೊಂಡು ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದೆಯಲ್ಲ, ನೀನು ಗಂಡಸಲ್ಲ, ನೀನು ಷಂಡ. ಮನ್ಮಥನ ಅವತಾರನ ಎತ್ತಿ ಬಂದಿರುವ ಈ ಪುರುಷ ಸಿಂಹಕ್ಕೆ ಷಂಡನೆಂದು ಹೊಗಳಿದೆಯೋ ಹೆಣ್ಣೆ? ನಿನ್ನಂತೆ ಹಾರಾಡಿ ಕುಣಿಯುವ ನೂರಾರು ಹರೆಯದ ಬಾಲೆಯರ ಬದುಕನ್ನೇ ಭಗ್ನಗೊಳಿಸಿದವನು ಈ ಶರತ್. ನಿನ್ನಂತ ಕಾಮಿನಿಯರ ಕಾಮತೃಷಕ್ಕಾಗಿ ಈ ಕಲಿಯುಗಕ್ಕೆ ಆಗಮಿಸಿದವನು ಈ ಶರತ್. ಈಗ ಈ ಅಂದದ ಅರಮನೆಯಲ್ಲಿ ಚಂದಾಗಿ ಬೆಳೆದು ನಿಂತಿರುವ ಈ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ತನ್ನ ಸತಿಯಾಗಿಸಿಕೊಳ್ಳಲು ಬಂದಿರುವನು ಈ ಶರತ್. ಮೋಚ ಬಾಯಿ ಭಂಡನ ಮಗನೇ, ಸತಿ ಎಂಬ ಶಬ್ದ ಅದೇನೋ ತಿಪ್ಪೆಯಲ್ಲಿ ಸತ್ತ ಹೋದ ಮಾವಿನ ಗೋಟ್ಟವೆಂದು ತಿಳಿದುಕೊಂಡೆ ನೋಣೀಚ. ನೀನು ಹೇಳ್ತಾ ಇದೆಯಲ್ಲ ನಿನ್ನ ಚಿನ್ನದ ಆಭರಣ, ನೀನು ಹೇಳುವ ನಿನ್ನ ಚಿನ್ನ ಆಭರಣ ಕೇವಲ ಹರಕೋ ಚಪ್ಪಲಿಗೆ ಸಮಾನ. ಇದೇ ರೀತಿ ಚಿನ್ನದ ಆಸೆ ನೀನಾದರೂ ತೋರಿಸಿದೆ ನಿಜವಾದ್ರೆ ನಿನ್ನ ಮರಣಕ್ಕೆ ಕಾರಣವಾಯಿತು. ಎಚ್ಚರವಿರಲಿ, ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಿರ್ಗತಿಕ ಹೆಣ್ಣೆ. 12ನೇ ಶತಮಾನದ ಕಥೆ ಪುರಾಣಗಳನ್ನು ಬೆಚ್ಚಿ ತೋರಿಸಬೇಡ ನನ್ನ ಮುಂದೆ. ಇದು 21ನೇ ಶತಮಾನದ ಅಂತ್ಯಭಾಗ. ಈ ಶತಮಾನದಲ್ಲೇ ನನ್ನಂತ ಅಪ್ರತಿಮ ಪರಾಕ್ರಮ ಗಂಡು ಕಣ್ಣಿಟ್ಟ ಹೆಣ್ಣನ್ನು, ಜ್ಯೋತಿ, ಕಣ್ಣಿಟ್ಟ ಹೆಣ್ಣನ್ನು ಕೈ ಹಿಡಿದು ತಾಳಿ ಕಟ್ಟಲಾರದೆ ಬಿಡಲಾರರು. ಅದರಲ್ಲೂ ನೀ ನನ್ನ ಸೊಸೆಯಾಗಿ
ನನಗೆ ಮೀಸಲಿಟ್ಟ ಹೆಣ್ಣಿರುವಾಗ ನಾನಿನ್ನನ್ನು ಕುಕ್ಕಿ ತಿನ್ನದೇ ಬಿಡಲಾರೆನು. ಇನ್ನೊಂದು ಹೆಜ್ಜೆ ಮುಂದಿಟ್ಟು ನೀ ಏನಾದರೂ ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಮೆಟ್ಟಿನ ಪೆಟ್ಟನ್ನು ಕೊಟ್ಟು ನಿನ್ನ ಕೋಟಿನ ಕಟ್ಟೆಯನ್ನು ಹತ್ತಿಸಿ ಈ ಸಮಾಜದ ಗರತಿಯರ ಮುಂದೆ ಅಪಮಾನ ಮಾಡಬೇಕಾಗುತ್ತದೆ ಜೋಕೆ. ಕೋರ್ಟು ಎಲ್ಲಿದೆ ಜ್ಯೋತಿಯೋ ನಿನ್ನ ಕೋಟು? ಮೆಟ್ಟು ತೋರಿಸುವ ನಿನ್ನಂತ ಎಷ್ಟೋ ಬಣ್ಣದ ಹೆಣ್ಣುಗಳು ನನ್ನ ಬೂಟು ಹಿಡಿದು ನನ್ನ ಅರಮನೆಯಲ್ಲಿ ಬಿದ್ದಿರುವಾಗ ಎಕ್ಕೊಚ್ಚಿತ ನೀನೊಂದು ಹೆಣ್ಣಾಗಿ ನನ್ನ ಎದುರು ಹಾಕೋತೀಯನೇ. ಕೋಟಿನ ಕಟ್ಟೆ ಏರಿ ನೋಟಿನ ಕಟ್ಟನ್ನು ನ್ಯಾಯಾಧೀಶರ ಜೇಬಿಗೆ ತುಂಬಿದರೆ ಅಪರಾಧಿಯಾದವನು ನಿರಪರಾಧಿಯಾಗಿ ಕ್ಷಣ ಮಾತ್ರದಲ್ಲಿ ಹೊರಗಡೆ ಬರುತ್ತಾನೆ. ಆ ನಿನ್ನ ಕೋಟಿನಲ್ಲಿ ಸರ್ವ ಸಂಪತ್ತನ್ನೇ ತುಂಬಿಕೊಂಡಿರುವ ಈ ನಿನ್ನ ಮನೆಯಲ್ಲಿ ಸರ್ವ ನಿನ್ನ ಮಂದಿ ಮಕ್ಕಳದೇ ಕೊಲೆಯಾಗಿ ಹೋಯಿತು. ಆಗ ಅವರಿಗೆ ಏನು ಶಿಕ್ಷೆ ನೀಡಿತು? ಆ ನಿನ್ನ ಕೋರ್ಟು ಜೊತೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳ ಕದಿಮರು ಹಾಗೂ ನನ್ನಿಂದಲೇ ಬಾಳಿ ಬದುಕುತ್ತಿರುವಾಗ ನಮಗೇನು ಶಿಕ್ಷೆ ನೀಡಬಲ್ಲದು? ಆ ನಿನ್ನ ಕೋರ್ಟು. ಅಚ್ಚೇನು ಹೇಳಲಿ ಜೊತೆ, ಈ ಸಮಾಜದಲ್ಲೇ ಗರತಿಯರೆಂದುಕೊಂಡೆ ಗರುಡ ಧ್ವಜನಂತ ಗಂಡನನ್ನು ಗುಂಡಿಕ್ಕಿ ಕೊಂದು ಮೆಂಡನ ಕೈ ಹಿಡಿದು ತಿರುಗುತ್ತಿರುವಾಗ ಈ ಜಗದ ಕಣ್ಣಾಗಿ ಬಾಳುವೆಯಾ ನೀ ನನ್ನ ಕಣ್ಣೆದುರು? ಜಗದ ಕಣ್ಣಾಗಿ ಅಷ್ಟೇ ಎಲ್ಲವೂ ಹಣದಾಸೆಗಾಗಿ ಕಾಮದಾಸೆಗಾಗಿ ಹೆಣ್ಣಿನ ಮಾನವನ್ನು ಕಳೆಯುವ ನಿನ್ನಂತ ಗಂಡಸರಿಗೆ ಶಿವನ ಉರಿಗಣ್ಣಾಗಿ ಬಾಳ್ತೀನಿ. ಉರಿಗಣ್ಣು, ಅದರಲ್ಲೂ ಶಿವನ ಉರಿಗಣ್ಣು. ಲೇ ಜೊತೆ, ಆ ಶಿವನ ಉರಿಗಣ್ಣನ್ನೇ ಗೆದ್ದು ಬಂದ ಆ ಜರಾಸಂಧನ ಅವತಾರದ ಈ ಶರತ್ತನಿಗೆ ನೀನೆತ್ತಲ ಉರಿಗಣ್ಣು. ನಾ ಮತ್ತು ಹಾಕಿ ಜರಾಸಂಧ ರಾಕ್ಷಸನ ಅವತಾರವನ್ನೆತ್ತಿ ಬಂದು ನಿಂತರೆ ಬೆತ್ತಲೆಯಾಗಿ ಬಂದು ಬೀಳುವೆ ನನ್ನ ಅರಮನೆಯಲ್ಲಿ. ಅರಮನೆ ಎಂದು ಅರಿವಿಲ್ಲದೆ ಏಕೆ ಚೀರಾಡಿ ಸಾಯ್ತಾ ಇದೆಯೋ ನೀಚ? ಅಂದು ಜರಾಸನ ಶ್ರೀಕೃಷ್ಣ ಪರಮಾತ್ಮನ ತೊಡೆ ಏರಿದ ಮಾತ್ರಕ್ಕೆ ಅರಿವಿಲ್ಲದ ಉಗುರು ಹೋಯಿತು, ಅವನ ಕಚ್ಚೆದೆ ಎಂದು ಅಷ್ಟೇ ಇಲ್ಲವೋ? ಅದೇ ರೀತಿ 13 ಸಾರಿ ಏರಿ ಯುದ್ಧವನ್ನು ಮಾಡಿದರೂ ಕೂಡ ಅರಿವಿಲ್ಲದ ಸತ್ತಿಲ್ಲದೆ ಹರಿದು ಹೋಯಿತು ಅವನ ದೇಹ. ಇದೇ ರೀತಿ ನೀ ಏನಾದರೂ ನನ್ನ ಜೊತೆ ಯುದ್ಧವನ್ನು ಮಾಡಲು ಸಿದ್ಧವಾಗಿ ನಿಂತಿದ್ದೆ ನಿಜವಾದ್ರೆ ಒಳಗೆ ಒಬ್ಬನಂತೆ ಕಚ್ಚು ಹಾಕಿ ನಿನ್ನನ್ನು ಕೊಚ್ಚಲು ಬಿಡೋದಿಲ್ಲ. ಎಚ್ಚರವಿರಲಿ ಜೊತೆ. ಆ ಯುದ್ಧವಾದರೂ ಬದ್ಧನಾಗಿ ಹೋರಾಡಿ ನನ್ನ ಪ್ರಾಣವನ್ನು ಹೇಗೆ ಉಳಿಸಿಕೊಳ್ಳಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದಲೇ ಹೆಣ್ಣೆ. ಆ ಶಕ್ತಿ ನನ್ನಲ್ಲಿದೆ ಇಲ್ಲ ಅಂತ ನೀವು ಹೋರಾಡ್ತಾ ಇದೆಯೇನೋ? ಅಷ್ಟಾದರೂ ಕೂಡ 13 ಸಾರಿ ಏರಿ ಯುದ್ಧವನ್ನು ಮಾಡಿದರೂ ಕೂಡ ಭೀಮನ ಕೈಯಲ್ಲಿ ಸದ್ದಿಲ್ಲದ ಪ್ರಾಣ ಹೋಯಿತು. ಲೇ ಜೊತೆ, ಮಹಾಭಾರತದ ಮಾತು ಬೆಳೆಸಿ ಕೆನಕಬೇಡ ನನ್ನ ಕಾಮದ ಕೇಸರಿಯನ್ನು. ಕಾಮದಿಂದ ಕಂಗೆಟ್ಟು, ಆಸ್ತಿಗಾಗಿ ಬಂಡಗೆಟ್ಟು, ನಿನ್ನೀ ರೂಪಕ್ಕಾಗಿ ಗತಿಗೆಟ್ಟು ಬಂದಿರುವನೋ ಈ ಶರತ್. ನೀನೀಗ ಇದರ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಸೋದರ ಮಾವನ ಸೊಸೆಯಾಗದಿದ್ದರೆ ಇದೇ ಗುಂಡಿನಿಂದ ನಿನ್ನನ್ನು ತುಂಡರಿಸಿ ಚೆಲ್ಲುವೆ ನಿನ್ನ ದುಂಡಾದ ಶರೀರವನ್ನು. ಪಿಸ್ತೂಲ್ ತೋರಿಸಿ ನನ್ನನ್ನು ಹೆದರ್ಸ್ತಾ ಇದೆಯೇನೋ? ಈ ನಿನ್ನ ಜುಜುಬಿ ಪಿಸ್ತಲ್ಗೆ ಎಂದು ಹೆದರಲ್ಲ ಈ ಹೆಣ್ಣು. ಎಲ್ಲೋ ನೀಚ, ನೀ ಏನಾದರೂ ಪಿಸ್ತಲ್ ಹಾರಿಸಿ ನನ್ನನ್ನು ಕೊಲ್ಲಲು ನಿನ್ನ ಗುಂಡೆದಿಯ ಕೈ ಮುಂದೆ ಬಂದಿದೆ ನಿಜವಾದ್ರೆ ನನ್ನ ಕೈ ಮುಂದೆ ಬರುತ್ತದೆ, ಅದೇ ನನ್ನ ಚಪ್ಪಲೆಯ ಕೈಗಳು. ಹಠ ಸಾಧಿಸಲು ಬಂದ ಈ ಘಟ ಸರ್ಪಕ್ಕೆ ದಟ್ಟ ಮಾತನಾಡುವೆಯಾ ಹೆಣ್ಣೆ? ಜಡೆಗೆ ಮಲ್ಲಿಗೆ ಮುಡಿದು ಮುಸರೆ ತಿಕ್ಕುವೊಂದು ಎಕ್ಕಚ್ಚಿತ ಹೆಣ್ಣು ನೀನು. ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ತೊಡೆ ತಟ್ಟಿ ಮೀಸೆ ತಿರುವ ಗಂಡು ನಾನು. ನನಗೆಷ್ಟಿರಬೇಡ,
ಏನೋ ಒಬ್ಬಂಟಿಯಾಗಿ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಬರೋ ಮರ್ಜಿ ನಿನಗಿಲ್ಲ ಅನ್ಸತ್ತೆ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರೆ ಬಹಳ ಮಜಾ ಬರ್ತದಂತ. ಅದಕ್ಕ ನಿನ್ನ ನಾ ಬಿಡಂಗಿಲ್ಲಲೇ ಇವತ್ತ. ಏನ್ ಹೇಳ್ತಾ ಇದೀಯ? ಬಿಡ ನಿನ್ನ ಶೀಲದ ಹರಣ ಇವತ್ತೇ. ಬಿಡ. ಹೇಳಿ ಶರತ್, ಮೊದಲು ಕೈ ಬಿಡಲೇ ಬಡ ಹುಡುಗಿಯ ಸೆರಗನ್ನು. ನನ್ನ ವಿಷಯದಲ್ಲಿ ಭಾಗವಹಿಸಿ ನನ್ನ ಕೋಪವನ್ನು ಕೆರಳಿಸಿದವ ನೀನಾವನಲೇ. ಶ್ರೀಮಂತಿಕೆಯ ಸೊಕ್ಕಿನಿಂದ ಪರಸ್ತ್ರೀ ಹೆಣ್ಣಿನ ಮೇಲೆ ಕಾಮದ ಕಣ್ಣಿರಿಸಿ ಕೆಳಕಲು ನಿಂತಿರುವ ನಿಮ್ಮಂತನರ ರಾಕ್ಷಸರ ಎದೆ ಗುಂಡಿಗೆಯನ್ನು ಸೇಳಿ ಅವರ ಬಿಸಿ ರಕ್ತವನ್ನು ಕುಡಿಯಲು ಶಬ್ದನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ಹರಿ ಹುಲಿ ಅಲ್ಲ, ನಿನ್ನನ್ನು ಮೆಟ್ಟಿ ಸೀಳಲು ಬಂದಿರುವ ಬೆಟ್ಟದ ಹುಲಿ. ಬೆಟ್ಟದ ಹುಲಿ ಲೇ ಹುಲಿಯೋ, ಲೋಟಿ ಗ್ಯಾಂಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳವರೆಗೂ ಎಲ್ಲಾ ಹುಲಿಗಳನ್ನು ನನ್ನ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ನನಗೆ ನೀನಂತಹ ಹುಲಿಲೇ. ನೀನೀಗ ನಿನಗೆ ನಾನೇ ಹುಲಿ ಎಂದು ಈ ಛಲದಂಕ ಮಲ್ಲನ ಮೈ ಮೇಲೇರಿ ಬಂದರೆ ನೆಲೆ ಕಾಣದ ಹುಲಿ ಮಾಯಾ ಪಂಜರದಲ್ಲಿ ಕಟ್ಟಿ ಒಗೆಯಬೇಕಾಗಿತ್ತು. ಜೋಕ್ಯ ಮಗನೇ, ಮಾಯಾ ಪಂಜರ. ಒಬ್ಬಂಟಿಯಾಗಿದ್ದ ಹೆಣ್ಣಿನ ಮನೆಗೆ ಹೇಡಿಯಾಗಿದ್ದ ನಿನ್ನಂತ ಗುಳ್ಳೆ ನರಿ, ನಿಮ್ಮಂತ ಷಂಡರಿಗೆ ಪುಂಡ ಹುಲಿಗೆ ಹೋಗಿ ನಿಂತಿರುವ ಈ ಹುಲಿಯನ್ನು ಮಾಯಾ ಪಂಜರದೊಳಗೆ ಕಟ್ಟಿಗೆಯ ಲೇ, ನೀನೆಂತಹ ನೆಲ ಕಾಣದ ಮಾಯಾ ಪಂಜರದೊಳಗೆ ಕಟ್ಟಿ ಹೋಗಿದರು ಅದನ್ನು ಮೆಟ್ಟಿ ಮುರಿದು ಹೊರಬರುವ ಶಕ್ತಿ ನನ್ನಲ್ಲೂ ಇದೆ. ಲೇ ಹುಲಿಯ, ಅಂದು ನಿನ್ನ ಅತ್ತಿಗೆ ಹೆತ್ತ ರಕ್ತ ಸಂಬಂಧಗಳೆಲ್ಲ ಅಂದು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುತ್ತಿರುವಾಗ ಎಲ್ಲಿ ಹೇಡಿಯಾಗಿ ಅಡಗಿ ಕುಳಿತಿರ್ತಲೇ ಈ ನಿನ್ನ ಕೊಡಲಿ. ಇದೇ ನಿನ್ನ ಗಂಡಸ್ತನದ ಮಾತಾಗಿದ್ದರೆ ಅಂದು ಸತ್ತು ಹೋದ ನಿನ್ನ ಆಪ್ತರನ್ನೆಲ್ಲ ಬದುಕಿಸಿಕೊಳ್ಳಬೇಕಾಗಿತ್ತಲೇ ರಣಹೇಡಿ ಹುಲಿಯ. ಅಡಗಿ ಹೋದ ನನ್ನ ಕ್ರೋಧಾಗ್ನಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಹತ್ತಿಸಿ ಬಿಟ್ಟಲ್ಲಲೇ ಎನ್ನೋಡರಲ್ಲಿ ಕಥನೆ ಕುದಿಯುತ್ತಿರುವ ನನ್ನ ಸೇಡಿನ ಆವೇಶದಲ್ಲಿ ನನ್ನ ಆಪ್ತರ ಕತ್ತು ಕೊಯ್ದ ಚಾಂಡಾಲರು ಎಂದಿಲ್ಲ ನಾಳೆಯಾದರೂ ಪತ್ತೆ ಹತ್ತಿದರೆ ಅಂದೇ ಅವರ ಇದು ರಕ್ತ ಹೀರಿ ಜೀವಂತ ಹೋಗಿ ಬಿಡ್ತೀನಿ. ನಾನು ನನ್ನವರೆಂಬ ಹಂಬಲವಿಲ್ಲದೆ ಕಂಬನಿಗರಿಸಿರುವ ರೊಬ್ಬೊಬ್ಬರ ರುಂಡವನ್ನು ಕೊಯ್ದು ನಮ್ಮೂರ ಕಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟು ಸರ ಹಾಕಿ ಎದ್ದ ಸರ್ಪದ ಗದ್ದಲದಲ್ಲಿ ನಾ ಗೆದ್ದ ಹುಲಿಶನೆ ಮುಗಿಸ್ಕೊಂಡರೆ ನನ್ನ ಹೆಸರು ಹುಲಿಯಾನಿ ಅಲ್ಲ, ನೆನಪಿರಲಿ. ಏ ಹುಲಿಯ, ಏಕೆ ಚೀರಾಡಿ ಗಂಟಲನ್ನು ಹರಿದುಕೊಳ್ಳುತ್ತಲೇ ಮಗನೇ? ನೀನೀಗ ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದರೆ ಸಮಯ ಬಂದಾಗ ಸೇಡಿಟ್ಟ ಸರ್ಪವಾಗಿ ನನ್ನ ಆಸೆಯನ್ನು ನಾ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶರತ್ ಸರದಾರನೇ ಅಲ್ಲ. ಬರ್ತೀನ್ಲೇ ಮಗನ. ಮುರುಕು ಧರ್ಮ ಶಾಲೆಯಲ್ಲಿ ತಿರುಕನವರ ಕನಸು ಕಂಡಂತೆ ಕನಸು ಕಾಣಬೇಡ ಶರತ್, ಅದೆಂದಿಗೂ ನನ್ನ ಸಾಗುವುದಿಲ್ಲ. ನಿನ್ನಂತ ಸರ್ಪಗಳ ಹಲ್ಲು ಕಿತ್ತು ಹೇಗೆ ಹಾವಾಡಿಗನಾಗಿ ಆಟ ಆಡಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ. ಜ್ಯೋತಿ, ಏನಿದೆ ನಿನ್ನ ಅವಸ್ಥೆ? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ ಜ್ಯೋತಿ. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ. ವಾರದಿಂದಲೂ ನಿಮ್ಮಣ್ಣನ ಸುಳಿವೇ ಇಲ್ಲ, ಅದಕ್ಕಾಗಿ ಅವನ ಭೇಟಿಗೆ ಬಂದಿದ್ದೆ. ಅಯ್ಯೋ, ಅದೊಂದು ದೊಡ್ಡ ಕಥೆಯಾಗಿದೆ ಎಂದು ಅಕ್ಕ ತಂಗಿದ್ರು ನನ್ನಿಂದ ಆಗಲಿ ಹೋದರು. ಅಣ್ಣನಿದ್ದಾನೆ ಅಂತ ನಂಬಿ ಇಲ್ಲಿಗೆ ಬಂದೆ, ಆದ್ರೆ ಅವನು ನನ್ನಿಂದ ದೂರಾಗಿ ಬಿಟ್ಟ. ಆದ್ರೆ ಈ ಕಳ್ಳು ಬಳಿಲಿದೆ, ಈ ಅನಾಥಿಯನ್ನು ರಕ್ಷಣೆಗೆ ಯಾದರೂ ಯಾರು?
ಅದಕ್ಕೆ ನೀವು ನನಗೊಂದು ಮಾತು ನಡೆಸ್ಕೊಡ್ತೀರಾ? ಜ್ಯೋತಿ, ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವವರನ್ನು ಹಾಗಾದರೆ ನೊಂದ ಬಾಳಿಗೆ ಬೆಳಕಾಗಿ ಅಂದವಾಗಿರುವ ನನ್ನ ಮನೆಗೆ ನೀವು ಕಣ್ಣಾಗಿ ನೊಂದು ಹೋಗುತ್ತಿರುವ ನನ್ನ ಜೊತೆಗೆ ನೀವು ಬಂದು ಸತಿ ಎಂದು ನಿಮ್ಮ ಮನೆ ತುಂಬಿಸಿಕೊಳ್ಳಿ, ಇಲ್ಲಂತ ಮಾತ್ರ ಹೇಳಬೇಡಿ. ಜ್ಯೋತಿ, ಯಾಕೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಅನುಮಾನವಲ್ಲ ಜ್ಯೋತಿ, ದುಃಖ ದುಮ್ಮಾನ. ನೋಡಿ, ಹೌದು, ನೀವು ಹೇಳ್ತಾ ಇರೋ ಮಾತು ಸತ್ಯವಿದೆ. ದಿನೇ ದಿನೇ ಕಳ್ಳ ಕದಿಮರ ಕಾಟ ಹೆಚ್ಚಾಗಿದೆ. ಇನ್ನು ಗರತಿರ ಮಾಂಗಲ್ಯ ಉಳಿಬೇಕಾದ್ರೆ, ಈ ಸಮಾಜದಲ್ಲಿ ನ್ಯಾಯ ನಿಷ್ಠೆ ಇರಬೇಕಾದ್ರೆ ನಿಮ್ಮಂತ ಯುಗ ಪುರುಷರು ಇರಲೇಬೇಕು. ಅದಕ್ಕೆ ನೀವು ನನ್ನ ಪತಿಯಾಗಿ ನಿಮ್ಮ ಸತಿಯಿಂದ ತುಂಬಿಸಿಕೊಳ್ಳಿ, ಇಲ್ಲಂತ ಮಾತ್ರ ಹೇಳಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಎದ್ದೇಳು ಜ್ಯೋತಿ, ಎದ್ದೇಳು. ಕತ್ತಲೆಯನ್ನು ಹೊಡೆದೋಡಿಸುವುದಕ್ಕೆ ರವಿರಾಜನು ದಿನೇ ದಿನೇ ಉದಯಿಸಿ ಬಂದಂತೆ ಈ ಸಮಾಜದ ದುಷ್ಟ ಜಂತುಗಳನ್ನು ಒದ್ದು ಬುದ್ಧಿಗಲಿಸಲಿಕ್ಕೆ ಇಂದಿನಿಂದ ನಾನಿದ್ದೇನೆ. ಸತಿ ಎಂದು ಮನಸಾರೆ ಸ್ವೀಕರಿಸಿದ್ದೇನೆ. ಎಲ್ಲಿ ನಗುವಿನ ಮುಖದಲ್ಲಿ ಒಂದು ಸುಗಮ ಗೀತೆ ಹಾಡು. ಒಟ್ಟಿನಲ್ಲಿ ಸತಿ ಎಂದು ನೀವು ಹೇಳಿದ್ರಲ್ಲ, ಸಂತೋಷ. ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಆಗ್ಲಿ, ನೀವು ಹೇಳಿದಾಗೆ ಹಾಡಿಕೊಂಡಿದ್ದೇನೆ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರಿ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಓ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಗಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ನನ್ನ ಬಡಿಯ ಹೂಗಿಳಿಯ, ನನ್ನ ಬಡಿಯ ನನ್ನ ಬಾಳಿಗೆ ಬೆಳಕಾದಿರಿ, ನನ್ನ ಉಸಿರಲಿ ಉಸಿರಾದಿರಿ, ನೀಡೋ ನೀಡೋ. ರೀ ಹೇಳು ಚಿನ್ನ, ಏನಂದ್ರೆ? ಹೇಳು ಚಿನ್ನ. ಏನೋ ಕೇಳಿದ್ರಲ್ಲ? ಒಂದೇ ಒಂದು ಏನು? ಒಂದೇ ಒಂದು ಏನ್ರಿ ಅದು? ಒಂದೇ ಒಂದು ಸಿಹಿ ಮುತ್ತು. ಅಯ್ಯೋ, ಮುತ್ತೋದಕ್ಕೆ ನಾಚಿಕೆ. ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಕನಸಿಲ್ಲವು ನನ್ನ ಸಾಯಿತು ನೀ ಬಂದು ಬಾಳೆಲ್ಲ ಬೆಳಗಾಯಿತು ಕನಸಿಲ್ಲವು ನನ್ನ ಸಾಯಿತು ನೀ ಬಂದು ಬಾಳೆಲ್ಲ ಬೆಳಗಾಯಿತು ನನ್ನೊಲವೇ ನೀವ ನನ್ನ ಚಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೀನಿ ಹೇ ಹೇ ಲಾ, ಹೇ ಹೇ ಲಾ. ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೀನಿ ನಂದುಲವೇ ನಿಬಾ ನನ್ನ ಚಲುವೆ ಬಳಿವಾ ಬಳಿ ಬಂದು ಸಿಹಿ ಮುತ್ತು ನೀಡು ಆರತಿಯೇ ಹರಿಗಿಡುವಂತೆ ಆ ಮದನ ನಗುತ್ತಿರುವಂತೆ ಆರತಿಯೇ ಹರಿಗಿಡುವಂತೆ ಆ ಮದನ ನಗುತ್ತಿರುವಂತೆ ಕಲ್ಲೊಳಗ ಕಲ್ಲುಗಳ ಹೂವನವಾಯಿತು ಎನಿಸುತ್ತಿದೆ ಹೂವನವಾಯಿತು ಎನಿಸುತ್ತಿದೆ ಸುಲಗಲ ಸಂಗೀತವ ಹಾಡಿದೆ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನ ಗುಡಿ ಬೇಲೂರ ಗುಡಿಯಲ್ಲಿ ಕೇಶವನ ಗುಡಲ್ಲಿ ಅನುದಿನ ಅನುಕ್ಷಣ ಕುಣಿಗುತ್ತಲೀ ಶಿಲೆಗಳ ಸಂಗೀತವ ಹಾಡಿವೆ ಶಿಲೆಗಳ ಸಂಗೀತವ ಹಾಡಿವೆ ಆವಾರು ಈ ಭೂಮಿ ನೋಡಲಿ ಒಂದಾಗಿದೆ ನಂತೆ ನಾವಿಂದು ಇರುವಾತಿ ನನಗಾಗಿದೆ ಸಂಗಾತಿನ ನಿನ್ನ ಜೊತೆಯಾಗುವೆ ಎಂದೆಂದಿಗೂ ನಿನ್ನ ಉಸಿರಾಗುವೆ ನೀನಿಲ್ಲದೆ ಇರಲಾರೇನೋ ನಿನ್ನಿಂದಣ ದೂರಾಗೇನೋ ನಗುವ ಅಳುವ ಜಗವ ಮರೆತು ಬರುವ ಅನುರಾಗದ ಅಸಾನಂದ ಬಹುಜನ್ಮದ ನಮ್ಮ ಅನುಬಂಧ ಹೂವಾಗಿ ತನು ಹೂವಾಗಿ ಜೇನಾಗಿ ಮನ ಜೇನಾಗಿ ನೀ ಬರದ ಸಾಗರದು ತೇಲಿದುವಲೆಯಾಗಿ ನೀ ಬರದ ಸಾಗರದು ತೇಲಿದುವಲೆಯಾಗಿ ಇವಾಗ್ಲಾದ್ರೂ ಸಂತೋಷವಾಯ್ತಿ ಬನ್ನಿ ಬಂದು ತುಂಬಾ ವೇಳೆ ಆಯ್ತು ಬನ್ನಿ ಹೋಗೋಣ ಸಂತೋಷವಾಯ್ತು ನಡೆ ಹೋಗೋಣ
ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರತ್ನವೆಂದು ವಿಧಾನಸೌಧದ ಮೆಟ್ಟಲು ಹತ್ತಿದರೆ ತನ್ನ ಗೆಳೆಯನಿಂದ ನನ್ನ ಮಂತ್ರಿ ಪಟ್ಟವನ್ನೇ ದೂರ ತಳ್ಳಿದನಲ್ಲ ಆ ಹುಲಿಯ ನೆಲಕ್ಕಾಗಿ ಛಲಗೈದು ಈ ನನ್ನ ಮೇಲೆ ಮಾಡಿದ ರಾಜಕೀಯದ ನನ್ನ ಸೇಡಿನ ಜ್ವಾಲೆ ನಂದಬೇಕಾದರೆ ನಾಳೆ ಬೆಳಗಾಗುವುದರೊಳಗಾಗಿ ನೀ ಬಯಸಿದ ನಿನ್ನ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ಅವಳ ಆಸ್ತಿಯನ್ನು ಕದ್ದೊಯ್ಯುತ್ತಿರುವ ನಿಮ್ಮಿಬ್ಬರ ಅನ್ನ ತಮ್ಮಂದಿರನ್ನು ಹೊತ್ತು ಹಾಕಿ ಅಗಲಿಸಿರಿ ಹೋಗಿರುವ ಅವಳ ಮಲ ಅಣ್ಣನನ್ನು ನನ್ನ ಗೊಂಡೇಟಿಗೆ ಗುರಿ ಮಾಡಿ ಆ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ಅವಳೆಲ್ಲ ಆಸ್ತಿಯನ್ನು ಹೊತ್ತು ಹಾಕಿ ಮತ್ತೆ ನಾ ರಾಜಕೀಯದ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಎಂಎಲ್ಎ ಜೈರಾಜನೇ ಅಲ್ಲ, ದೌಲತ್ನಾಗ ದೊಡ್ಡವ ಈ ಜೈರಾಜ್, ಸೊಕ್ಕಿನಾಗ ದೊಡ್ಡವ ಈ ಜೈರಾಜ್. ಹುಟ್ಟುವಾಗಲೇ ಜಯನ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ಜೈರಾಜ್, ಅದು ಈ ಜೈರಾಜ. ಅಣ್ಣನ ವಿಷಯ ನಂತರ ಬರಲು ಮೊದಲು ನೀ ಹೋದ ಕೆಲಸವೇನಾಯ್ತು ಹೇಳು. ನಮ್ಮೆಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತು ಎಲ್ಲ ನಿಷ್ಫಲವಾಗಿ ಹೋಯ್ತಣ್ಣ. ಯಾಕೆ ಶರತ್, ಏನಾಯ್ತು? ಆ ಹುಲಿಯ ನಮ್ಮ ಕಾರ್ಯಕ್ಕೆ ಅಡ್ಡಿಯಾಗಿ ಹೇಗೆ ನಿಂತಾನೋ ಹಾಗೆ ನನ್ನ ಕಾರ್ಯಕ್ಕೂ ಅಡ್ಡಿಯಾಗಿ ಬಂದು ಅವಳಿಗೆ ಎದುರಾಗಿ ನಿಂತು ಬಿಟ್ಟನನ್ನ. ಏನು, ನನ್ನ ರಾಜಕೀಯಕ್ಕೆ ರಾಡಿ ಎಬ್ಬಿಸಿದ ಆ ಹುಲಿಯ ಇಂದು ನಿನ್ನ ಕಾರ್ಯಕ್ಕೂ ಅಡ್ಡಿಯಾಗಲು ಬಂದನೆ? ಶರತ್, ಅವನನ್ನು ಅಲ್ಲೇ ನಿನ್ನ ಗುಂಡಿನಿಂದ ಗುರಿ ಇಟ್ಟು ಕೊಂದು ಬರಲಿಕ್ಕೆ ಏನಾಗಿತ್ತೋ ನಿನಗೆ ದಾರಿ? ಆ ಹುಲಿಯನ ಗಾಢವಾದ ದೇಹವನ್ನು ಉರುಳಿಸಿದರೆ ಆ ಜ್ಯೋತಿಯ ನೀತಿ ತಪ್ಪಿ ಎಲ್ಲಿ ಅವಳ ಆಸ್ತಿ ನಮ್ಮ ಕೈ ತಪ್ಪುತ್ತದೆ ಎಂದು ಹಿಂಜರಿದು ಬಿಟ್ಟು ಬಂದಿನ. ಇಲ್ಲ ಶರತ್, ಇಲ್ಲ. ಅವನನ್ನು ಅಲ್ಲೇ ನೀನು ಆ ಹುಲಿಯನನ್ನು ಗುಂಡಿಕ್ಕಿ ಕೊಂಡು ಹೊಂದಿದ್ದರೆ ಆ ಆಸ್ತಿಯನ್ನು ಕದ್ದೊಯ್ದು ಅವಳೆಲ್ಲ ಆಸ್ತಿಯನ್ನು ಕದ್ದೊಯ್ದು ಅಣ್ಣ, ಈ ನಮ್ಮದ ಮಾಯಾ ಪಂಜರದಲ್ಲಿ ಎಲ್ಲ ಹಕ್ಕಿಗಳು ಬಂದು ಬೀಳಬೇಕಾದರೆ ಮೊದಲು ನಾವು ನಮ್ಮ ಎಸ್ಪಿಗೆ ಭೇಟಿ ಕೊಡಬೇಕು. ಹಾಗಂತೆ ಇವತ್ತೇ ಆ ಎಸ್ಪಿಗೆ ನಮ್ಮ ಮನೆಗೆ ಬರಲಿಕ್ಕೆ ತಿಳಿಸಿದ್ದೇನೆ. ನೀನೇನು ಚಿಂತಿಸಬೇಡ. ಹೌದಾನ? ಆದಷ್ಟು ಬೇಗ ಕಳಿಸು. ಗೌಡ್ರ SP ಸಾಹೇಬ್ರನ್ನ ಎಷ್ಟು ಹುಡುಕಬೇಕ್ರಿ ಅಪ್ಪ ಅವ್ರನ್ನ. ಇಲ್ಲಿ ಕಡ್ಡಿ ಬಿಡ್ದವ್ರ ಓಣ್ಯಾಗ ಹಾದ ಅಲ್ಲಿ ಸಾವುಕಾರ ಮನೆಯಿಂದ ಐತಲ್ರಿ ನಮ್ಮ ದಡ್ಡಿದವ್ರ ನಿಮ್ ದಡ್ಡಿ ತಕ್ಕ ಹಾದ ಇಲ್ಲಿ ಮುದುಗೋರ ಮನೆ ತಕ್ಕ ಬಂದಿತ್ತಿದ್ರಿ. ನಾ ಸುತ್ತ ಬರ್ಬಿಡ ಇಲ್ಲಿ ಬಂದ್ ನಿಂತಿದ್ ನೋಡಿ ನಿಮ್ಮ ದರ್ಶನಕ್ಕೆ ತಗೊಂಡ್ಬಂದ ನೋಡ್ರಿ. ಹೌದು, ವೆಲ್ಕಮ್ ಮಿಸ್ಟರ್ SP ಗೋಪಿನಾಥ್, ವೆಲ್ಕಮ್. ಬನ್ನಿ, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಜಯರಾಜ್, ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಅದೇನು ಬರ್ಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಿ ಕರೆಸಲೇಬೇಕಾಗಿದೆ ಗೋಪಿನಾಥ್. ನಮ್ಮ ಎಲ್ಲ ಸರ್ವ ಕಾರ್ಯಕ್ಕೂ ಅಡ್ಡಿಯಾಗಿ ನಮ್ಮ ಕಾರ್ಯವನ್ನು ಮಣ್ಣು ಪಾಲು ಮಾಡುತ್ತಿರುವ ಆ ಕೆಟ್ಟ ಪ್ರಾಣಿಯೊಂದನ್ನು ಸೆರೆ ಹಿಡಿಯಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ತಾನೆ? ಅದು ಆವರಣ ನಗರಿಯದ ವಿಷಯ ಹೇಳ್ತಿ ಜಯರಾಜ್. ನಿನ್ನೆಲ್ಲ ಕೆಲಸದಲ್ಲಿ ನಾನು ಪಾಲುದಾರನೆಂದು ಅವತ್ತೇ ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಾಗಲೇ ಹೇಳವೇ ನಿಮಗೆ. ಅಂದಂಗೆ ಅದೇನೇ ಕೆಲಸ ಇದ್ದರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಹಾಗಾದರೆ ಇಂದೇ ರಾತ್ರಿ ಆ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿ ಬಿಡ್ತೀವಿ. ಆ ಕಂಪ್ಲೇಂಟ್ ಯಾವತ್ತೂ ಮುಂದುವರಿಯಬಾರದು. ಅದೇನಾದರೂ ಅದೇ ವಿಷಯ ಮುಂದುವರೆದಿದ್ದೇ ಆದರೆ ನೀವು ತೊಟ್ಟ ಈ ಕಾಕಿಗೆ ನಾನು ತೊಟ್ಟ ಈ ಕಾದಿಯ ಕಿಡಿ ಸಿಡಿದು ನಿಮ್ಮ ಹುದ್ದೆಯನ್ನೇ ಮೇಲು ಮಾಡಿಬಿಡುತ್ತದೆ. ಯೋಚಿಸಿ ಮಾತು ಕೊಡಿ. ಇದು ಯಾವ ಹೊಸ ವಿಷಯ ನನಗಿದು? ಈಗಲೇ ಮಾಡಿಬಿಡಿ ಅದನ್ನು. ನಾನೆಂದು ನಿಮ್ಮವನಿದ್ದೇನೆ.
ಅಷ್ಟೇ ಅಲ್ಲ ಗೋಪಿನಾಥ್, ಅವನೊಬ್ಬ ದರೋಡೆಕೋರನೆಂದು ಆ ಹುಲಿಯನನ್ನು ಅರೆಸ್ಟ್ ಮಾಡಿ ಲಾಕಪ್ನಲ್ಲಿ ಹಾಕಿ ಒದ್ದು ಕೈಕಾಲು ಮುರಿಯಬೇಕು. ಆ ಹುಲಿಯನ್ ಸೊಕ್ಕ ಬಾಳಾಗೈತೆ ಮಗನ. ಅಷ್ಟು ಕೆಲಸ ಮಾಡಿಬಿಟ್ಟು ಸಾಕ್ರಿ ಅಪ್ಪ ಸಾಹೇಬ್ರ, ನಿಮ್ಮನ್ನ ಓದ ಅಲ್ಲಿ ಮ್ಯಾಲ ಕುಂದಿಸ್ಬಿಡ್ತಾನ. ಅಲ್ಲ ನಿಮ್ಮ ಕನ್ವಿನ್ಸೇಷನ್ ಆಗುವುದಂತೂ ಗ್ಯಾರಂಟಿನ. ಆ ವಿಶ್ವಾಸ ನಮಗಿದೆ ಛತ್ರಿ. ಆ ಶ್ರೀಮಂತರ ಸಂಕಟವು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಬರೀ ಸಂಕಟವಷ್ಟೇ ಅಲ್ಲ ಗೋಪಿನಾಥ್, ಅವೆಲ್ಲವೂ ನೆನಪಾದರೆ ನನ್ನ ಹೊಟ್ಟೆಯಲ್ಲಿ ಉರಿ ಹತ್ತಿ ಬಿದ್ದಂತಾಗುತ್ತದೆ. ಯಕಚ್ಚಿತ ಒಬ್ಬ ಬಡ ಪ್ರಾಣಿ ನನಗೆ ಕೆಲಸ ಅಪೀಲ್ ಮಾಡಿ ನನ್ನ ಮಂತ್ರಿ ಪಟ್ಟವನ್ನೇ ಸುಟ್ಟು ಹಾಕಿದನೆಂದರೆ ಈಗ ನಾನು ಇದ್ದು ಸತ್ತಂತಾಗುತ್ತದೆ. ಅದಕ್ಕೆ ನೀವು ನಮ್ಮ ಕೈ ಬಲಪಡಿಸಿದರೆ ಬರೀ 6 ತಿಂಗಳಲ್ಲೇ ಈ ಸರ್ಕಾರವನ್ನು ಉರುಳಿಸಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನೇ ಹತ್ತಿ ನಿಲ್ಲುತ್ತೇನೆ. ಆಯ್ತು. ಅವಾಗ ನೀವ ಮುಖ್ಯಮಂತ್ರಿ ರೀ, ನಾನಾ ಕಮಿಷನರ್ ರೀ. ಅವಾಗ ನೀವ ಮುಖ್ಯಮಂತ್ರಿ ರೀ, ನಾನಾ ಉಪ ಮುಖ್ಯಮಂತ್ರಿ, ಇವರ ಕಮಿಷನರ್ ನೋಡ್ರಿ. ಆಯ್ತು, ಈಗ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಛತ್ರಿ, SP ಸಾಹೇಬ್ರನ್ನ ನಮ್ಮ ವೇಟಿಂಗ್ ರೂಮ್ಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಮಾಹಿತಿ ಕೊಡು. ಹೋಗು. ಆಯ್ತ್ರಿಪ್ಪ, ಹೋಗಿ ಬರ್ತೀವ್ರಿ. ಶರತ್, ಅಣ್ಣ, ಈ ಕಾಕಿ ಬಟ್ಟೆ ನಮ್ಮ ಕೈವಶವಾಗಿರುವಾಗ ಈ ರಾಜಕೀಯದಲ್ಲಿ ಡೊಂಬರಾಟ ಆಡಿಸುವುದೇನು ದೊಡ್ಡ ಮಾತಲ್ಲ. ನೀನೀಗಲೇ ಬೇಗನೆ ಹೋಗಿ ನಮ್ಮ ಆಳುಗಳಿಗೆಲ್ಲ ಸಿಂಧಿ ಸರಾಯಿ ಕುಡಿಸಿ ಆ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿ ಬಂದು ಬಿಡು. ಮುಂದಿನದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಆಮೇಲೆ ನವಿಲಿನಂತೆ ಗರಿ ಬಿಚ್ಚಿ ಕುಣಿದಾಡುತ್ತಿರುವ ಆ ಹುಲಿಯ ಜ್ಯೋತಿಯರ ಪ್ರೀತಿಗೆ ನೀ ಪರಬಿಟ್ಟ ಸರ್ಪವಾಗಿ ಕಚ್ಚಿ ವಿಷ ಜ್ವಾಲೆ ಲೇಪಿಸಿ ಬಿಡು. ಅಂದಾಗ ತೀರುತ್ತದೆ ನಮ್ಮ ಬಯಕೆ. ಅಷ್ಟೇ ಅಲ್ಲ ಅಣ್ಣ, ನಾನೇ ಹೈಸ್ಕೂಲ್ ಪ್ರಿನ್ಸಿಪಾಲನೆಂದು ಎದೆ ಒಪ್ಪಿಸಿ ತನ್ನ ತಮ್ಮನನ್ನು ರೌಡಿತನ ಕಳಿಸಿದ ಆ ಸುಂದರನ ಹೆಂಡತಿ ಪ್ರೀತಿಯನ್ನು ಸ್ವಲ್ಪ ನೋಡಿಕೊಂಡು ಬರುತ್ತೇನೆ. ಆ ಹೆಣ್ಣು ನಮ್ಮ ಕೈವಶವಾಗಿ ಬಿದ್ದರೆ ಹೂವಿನ ಸೋಪಾನದಲ್ಲಿ ನಕ್ಕು ನಲಿಯುತ್ತಿರುವ ಆ ಜೋಡಿಗಳು ಬೆಂಕಿಯ ಬಿರುಗಾಳಿಯಲ್ಲಿ ಬಿದ್ದು ಒದ್ದಾಡಬೇಕು. ಆ ರೀತಿ ಮಾಡಿ ಬರ್ತೇನೆ ನಾ. ಹುಲಿಯ ಇಂದಿನಿಂದ ಶುರುವಾಯಿತು ನಿನ್ನ ಮೇಲೆ ನನ್ನ ನಾಟಕದ ನಾಂದೆ. ಜೋಡು ಹುಲಿಗಳಾಗಿ ನಾಡನ್ನೇ ಆಳಬೇಕೆಂದಿರುವ ಈ ಜೈರಾಜ್ ಶರತ್ತರನ್ನು ಎದುರು ಹಾಕಿಕೊಂಡಿರುವೆ ಎಂದಾಗ ನಿನ್ನನ್ನು ಹಂತ ಹಂತವಾಗಿ ಹುಚ್ಚು ನಾಯಿ ತರಹ ಮಾಡದಿದ್ದರೆ ನನ್ನ ಹೆಸರು MLA ಜಯರಾಜ್ಯನೇ ಅಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸುಂದರ್. ನಿಮ್ಮ ಆಗಮನ ನಮ್ಮ ಕಡೆ ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸರ್. ತಾವು ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಗಳು ಅಲ್ಲದೆ ಈ ಭಾಗದ ಶಾಸಕರು ಅಂದಿಂದ ಕೆಲಸವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ನನಗೆ ಸಹಾಯ ಮಾಡುತ್ತೇನೆಂದು ನಂಬಿ ಬಂದಿದ್ದೇನೆ. ಓಹೋ, ಸಮಯಕ್ಕೆ ಸರಿಯಾಗಿ ಈ ಬಡ ಪ್ರಾಣಿ ನನ್ನ ಮಾಯಾ ಪಂಜರದಲ್ಲಿ ಬಂದು ಬೀಳುತ್ತಿದೆ. ಇದಕ್ಕೆ ಮೋಸದ ಆಶ್ವಾಸನೆ ಕೊಟ್ಟು ಹಸಿಮನೆಯಿಂದ ಕುಳಿತೆದ್ದು ಬಿಸಿಯಾಗಿ ಓಡಿ ಬರುತ್ತಿರುವ ಇದಕ್ಕೆ ತಣ್ಣೀರೆರಚಿ ನನ್ನ ಕಾರ್ಯ ಸಾಧಿಸಿಕೊಳ್ಳಲೇಬೇಕು. ಓ ಶರತ್. ಹಾ ಸುಂದರ್, ಈ ಶಾಸಕರೇ ನಿಮ್ಮವರಾಗಿರುವಾಗ ಈ ರೀತಿ ನನಗೆ ಭಯ ಬಿದ್ದು ಕೇಳುವುದೇ? ಅದೇನಿದ್ದರೂ ಸಂಕೋಚ ಪಟ್ಟುಕೊಳ್ಳದೆ ಕೇಳಿಬಿಡಿ. ಅದೇನಿಲ್ಲ ಸರ್, ಆ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಸಂಭಾವನೆ ಇಲ್ಲದ ಕೆಲಸ ಮಾಡಿ ಬೇಸತ್ತು ಹೋಗಿದೆ ಜೀವನ. ಆದರೂ ಪರವಾಗಿಲ್ಲ, ಮಕ್ಕಳು ವಿದ್ಯಾವಂತರಾಗಿ ದೇಶ ಮುಂದುವರೆದರೆ ಸಾಕೆಂದು ಧೈರ್ಯದಿಂದ ಇಲ್ಲಿವರೆಗೆ ಕಾಲ ನುಗ್ಗಿದೆವು. ಈಗ ತಾನು ಶಿಕ್ಷಣ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಸ್ಕೂಲ್ ಅಡೆಕ್ಟ್ ಮಾಡಿಸಿ
ನಮ್ಮನ್ನು ಸರ್ಕಾರಿ ಶಿಕ್ಷಕರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ನಮ್ಮ ಸಂಘದ ಪರವಾಗಿ ನನ್ನ ಸಹಪಾಠಿಗಳ ಪರವಾಗಿ ಕೇಳಿಕೊಳ್ಳಲು ಬಂದಿದ್ದೇನೆ. ಇಷ್ಟೇನಾ? ಇದಾವ ದೊಡ್ಡ ವಿಷಯ ಸುಂದರ್. ಈ ಕೆಲಸ ನಾಳೆ ಹೋಗುವವನಿದ್ದೇನೆ. ನಾಳೆ ವಿಧಾನಸಭೆ ಚರ್ಚೆಯಲ್ಲಿ ಚರ್ಚಿಸಿ ಸ್ವತಃ ನಾನೇ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈ ವರ್ಷ ಕೊನೆಯ ಒಗದರೊಳಗಾಗಿ ನಿಮ್ಮನ್ನೆಲ್ಲ ಸರ್ಕಾರಿ ನೌಕರಿಯರ ಶಿಕ್ಷಕರನ್ನಾಗಿ ಮಾಡಿಬಿಡ್ತೀನಿ. ಓಕೆ? ಈ ಬೆಂಬಲ ಕಾರ್ಯಕ್ಕೆ ಧನ್ಯವಾದಗಳು. ಬನ್ನಿ ಸುಂದರ್. ನಮ್ಮ SP ಅವರು ನಮ್ಮ ವೇಟಿಂಗ್ ರೂಮಿನಲ್ಲಿ ನಮ್ಮ ದಾರಿ ಕಾಯುತ್ತಿದ್ದಾರೆ. ನೀವು ಬನ್ನಿ, ಹೋಗೋಣ. ಅಲ್ಲಿಗೂ ನಾನು ಬರಲಿ? ಅದಕ್ಕೆ ಸಂಕೋಚ ಪಟ್ಟುಕೊಳ್ತೀರಿ ಸುಂದರ್. ನೀವು ನಮ್ಮವರಾಗಿರುವಾಗ ಭಯ ಬಿಟ್ಟು ನಮ್ಮ ಜೊತೆ ತಿರುಗಾಡಿ. ಬನ್ನಿ, ಹೋಗೋಣ. ನಿಮಗೆ ಇನ್ನೂ ತಿಳಿಸಲಿಕ್ಕ ವಿಷಯ ಬಹಳ ಇದೆ. ಆತ್ಮೀಯರು ಹಾಗೂ ನಮ್ಮ ಸಹೋದರ ಸಮಾನರಾದಂಥ ರಂಜಾನ್ ಸಾಬ್ ಬೆಳಗಾವಿ ಶ್ರೀ ಲಕ್ಷ್ಮೀ ತಾಯಿ ಕರುಣಿಸು ಮಾಯೆ, ಶ್ರೀ ಲಕ್ಷ್ಮೀ ತಾಯಿ ಕರುಣಿಸು ಮಾಯೆ, ಕರುಣಿಸಿ ಕಾಯಿ ನಮ್ಮ ಈ ತಾಯಿ, ಕರುಣಿಸಿ ಕಾಯಿ ನಮ್ಮ ಈ ತಾಯಿ. ಅಬ್ಬ ಲಕ್ಷ್ಮೀ ತಾಯಿ, ಮನೆ ಸುಟ್ಟುಕೊಂಡರು, ಗಂಡನ ಮನಸ್ಸು ಗಟ್ಟಿಯಾಗಿದೆ. ಆದರೆ ತವರ ಮನೆಯಲ್ಲಿ ಒಂಟಿಯಾಗಿ ಜೀವನ ಕಳೆದ ನನ್ನನ್ನು ಗಂಡನ ಮನೆಯಲ್ಲಿ ಆದ ನೆಮ್ಮದಿಯಾಗಿ ಕಾಲ ಕಳೆಯಬೇಕೆಂದರೆ ತುತ್ತು ಕೂಳಿಗೆ ಅಂಗಿಸಿ ಬಾಳೆ ಆಯಿತು ಈ ನನ್ನ ಬಾಳು. ಹೀಗಾದ್ರೆ ಹೇಗೆ ಬದುಕಬೇಕು? ಯಾಕೆ ತಾಯಿ ನನ್ನ ಮೇಲೆ ಇಷ್ಟೊಂದು ಕೋಪ? ನಾನೇನು ಪಾಪ ಮಾಡಿದ್ದೇನೆಂದು ನನಗೆ ಈ ರೀತಿ ಶಿಕ್ಷೆ? ತಾಯಿ, ಅದನ್ನೆಲ್ಲ ತೊರೆದು ನನ್ನನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ ತಾಯಿ, ನಿನ್ನಲ್ಲೇ ಕೊಡಿದೆ. ಏನೇ ಹೊಯ್ಮಾಲಿ, ಬೇಗನೆ ಎದ್ದು ಕಸ ಮುಸ್ರಿ ಮಾಡು ಅಂತ ಹೇಳಿದ್ರೆ ಒಳ್ಳೆ ಶರಣಂತೆ ಫೋಟೋದ ಹಾಡ್ತಾ ನಿಂತಿದ್ಯಲ್ಲ, ಯಾರನ್ನ ಕೇಳಿ ಪೂಜಿಸಕ್ಲೆ ನಿಂತಿರುವೆ? ಇದೇನಕ್ಕ, ದೇವರ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ನೀನು ಅನುಮತಿ ಪಡಿಬೇಕೆ? ನಾನು ದೇವರ ಪೂಜೆ ಅಷ್ಟೇ ಅಲ್ಲೇ, ಪ್ರತಿ ಹೆಜ್ಜೆ ಕಿತ್ತಟ್ರು ಈ ಮನೆಯಲ್ಲಿ ನನ್ನ ಅಪ್ಪಣೆ ಪಡೆಯಬೇಕು. ಗಂಡುಗಳೈತೆ ಈ ಮನೆ ಕುಳಿ ತಿಂದ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡಕ್ಕೆ ಮಠಾಧೀಶರ ಮನೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ನಿನಗೆ ಹೇಳದೆ ಯಾವ ಕೆಲಸನೂ ಮಾಡೋದಿಲ್ಲ. ನಂದು ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಆದರೆ ನಾನು ಈ ಮನೆಗೆ ಸಸಿಯಾಗಿ ಬಂದಿದ್ದೇನೆ. ದಯವಿಟ್ಟು ಕೂಳಿಂದ ಅಗ್ಗಿಸಿ ಮಾತನಾಡಬೇಡಮ್ಮ, ನಿನ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಏನಂದೆ ಚಿನ್ನಡ್ಗೆತ್ತಿ? ಈ ಮನೆಗೆ ನಾನು ಸೊಸೆಯಾಗಿ ಬರುತ್ತೆ ಅಂತ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಲ್ಲ. ಹಿಂದೆ ನಿನ್ನ ಅಕ್ಕಳು ತನ್ನ ಪಾಲ್ ನಾಸ್ತಿ ಈ ಮನೆಗೆ ಕೊಟ್ಟಿದ್ದ ಅಂದ ನಾನು ವೈಯಕ್ತಿಕವಾಗಿ ಅಂಗಿಸ್ತಾ ಇದ್ದೇನೆ.
ಬರ್ಲಿ ನನ್ನ ಗಂಡ. ಈ ಮನೇಲಿ ನೀನಿರ್ಬೇಕು ಅಂದಿಲ್ಲ. ಅಕ್ಕ, ಕಲಿತಳಾದ ನಾನು ಕತ್ತೆಗಿಂತ ಕೀಳಾಗಿ ನನ್ನನ್ನು ಕಾಣಬೇಡಮ್ಮ, ಕಾಣಬೇಡ. ನೀನು ನನ್ನನ್ನು ಹೊಡೆ ಬಡೆ, ಬೇಕಾದ ಶಿಕ್ಷೆಯನ್ನು ನನಗೆ ಕೊಡು, ಆದ್ರೆ ನಾನು ಸಹಿಸ್ಕೊಳ್ತೀನಿ. ಆದ್ರೆ ಅಕ್ಕನ ಆಸ್ತಿ ಬಗ್ಗೆ ನಾನು ಏನು ಅನ್ನದಿದ್ದರೂ ಆ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ಮಾವನ ಮುಂದೆ ಸುಳ್ಳು ಅಪವಾದವನ್ನು ಹೇಳಿ ನನ್ನನ್ನು ಬಲಿಪಸಿ ಮಾಡಿಕೊಳ್ಬೇಡಮ್ಮ. ನಿನ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಕಾಲಿಗೆ ಬೀಳುತ್ತಾಳೆ, ಕಾಲಿಗೆ. ಏನೇ ಭಿಕಾರಿಯನ್ನೇ, ತುತ್ತು ಕೂಳಿಗೆ ನೀತುಕ ಪಪ್ಪಡ ಪುರುಷನ ಕೈ ಹಿಡಿದು ಪುಂಡನ ಮೈದನ್ನು ತಲೆ ಕೆಡಿಸಿ ಈಗ ಹೆಸರಂತೆ ಮಾತನಾಡ್ತಾ ಇದ್ಯಾ ನೋಡು. ಮರ್ಯಾದೆಗೆ ನಾ ಹೇಳ ಕೇಳ್ತ ಮಾಡ್ತೀನಕ್ಕ, ಕೆಲಸ ಮಾಡ್ತೀನಿ. ಆದ್ರೆ ನೀನು ನನಗೆ ಈ ರೀತಿ ಶಿಕ್ಷೆಯನ್ನು ಕೊಡಬೇಡ. ಕಲಿತವಳದ ನಾನು ಈ ರೀತಿ ಕತ್ತೆಗಿಂತ ಕೆಳಗೆ ನನ್ನನ್ನು ಕಂಡು ನೀನು ಈ ರೀತಿ ಅವಾಸ ಶಬ್ದವನ್ನು ನನಗೆ ನುಡಿದು ನನಗೆ ಅವಮಾನ ಮಾಡಬೇಡ. ಅಷ್ಟೇ ಇಲ್ಲಕ್ಕ, ದಿನಕ್ಕೊಬ್ಬ ಮಿಂಡನ ಕೈ ಹಿಡಿದು ಗಂಡನಿಗೆ ಮೋಸ ಮಾಡುವ ನೀಚ ಹೆಣ್ಣು ನಿನ್ನ ಹಾಗೆ ನಾನಲ್ಲ. ಅಂತ ರಾಕ್ಷಸರನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ಬಿಸಿ ರಕ್ತವನ್ನು ಕುಡಿಯುವ ರಾಕ್ಷಸಿ ನಾನಾಗ್ತೀನಿ. ಬಿದ್ದರ ಗಂಡನ ಕಾಲ ಧೂಳಲ್ಲಿ ಬಿದ್ದು ಅವಳ ಸೇವಕನಾಗಿ ನನ್ನ ಪತಿ ನನ್ನ ಪರದೇವ ಎಂದು ನಿತ್ಯ ಹಗಲು ಪೂಜೆ ಮಾಡ್ತೀನಿ. ಆದ್ರೆ ಅಂತ ದುಷ್ಟರಿಗೆ ನಾನು ದೊರಕಿ ಆಗಿ ನಿಲ್ತೀನಿ. ಏನಂದೆ? ನನಗೆ ಸಿಕ್ಕಂಗ ಮಾತನಾಡ್ತಾ ಇದ್ಯಾ? ಈಗಲೂ ಹೋಗಿ ನನ್ನ ಗಂಡನ ಕರ್ಕೊಂಡ್ಬರ್ತೀನಿ ಸರ್. ಅಯ್ಯೋ ದೇವ್ರಿ, ನಾನೇನು ತಪ್ಪು ಮಾಡಿದ್ದೀನೆಂದು ನನಗೆ ಈ ರೀತಿ ಶಿಕ್ಷೆ? ತಾಯಿ ನೋಡಿದೀಯಾ, ನೀನಾದ್ರೂ ನೋಡಿದ್ಯಾ ಈ ಅಹಂಕಾರ ತುಂಬಿದ ಹೆಣ್ಣಿನ ಸ್ಥಿತಿ ಎಂದು? ಇವಳ ಕೈಯಲ್ಲಿ ದಾಸಿಯಾಗಿ ನಾನು ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು, ನನಗೊಂದು ತಿಳಿತಾ ಇಲ್ಲ. ಜ್ಯೋತಿ, ಜ್ಯೋತಿ, ಯಾಕ್ರಿ, ಏನಾಯ್ತು? ಇನ್ನೂ ಕೆಲಸ ಮಾಡುತ್ತಲೇ ಇದೆಯಲ್ಲ, ಊಟ ಮಾಡಲಿಲ್ಲವೇ? ಜ್ಯೋತಿ, ಏನಿದು ನಿನ್ನ ಕಣ್ಣಲ್ಲಿ ನೀರು? ಯಾಕೆ ಈ ರೀತಿ ಮೌನ? ಹುಲಿ ಅಂತ ನಿನ್ನ ಗಂಡ ನಿನ್ನ ಬಳಿ ಇರುವಾಗ ನೀನ್ ಈ ರೀತಿ ಕಣ್ಣೀರು ಹಾಕುವುದೇ? ಯಾಕೆ? ಅನ್ನ ಅತ್ತಿಗೆರೇನಾದರೂ ನಿನಗೆ ತೊಂದರೆ ಕೊಟ್ಟರೆ, ಇಲ್ಲ ಅರಮನೆ ಸುಟ್ಟು ಹೋಯಿತೆಂದು ನಿಟ್ಟುಸಿರು ಹಾಕುವೆಯ? ಹೇಳು ಜ್ಯೋತಿ, ಏನಾಗಿದೆ ನಿನಗೆ? ಅಯ್ಯೋ ಇಲ್ಲ ರೀ, ಹಾಗೇನಿಲ್ಲ. ಸ್ವಲ್ಪ ಅಕ್ಕನ ನೆನಪಾಯ್ತು, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಹುಚ್ಚಿ, ಪ್ರತಿನಿತ್ಯ ಹೀಗೆ ಅಕ್ಕನನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಕುಳಿತರೆ ಸತ್ತು ಹೋದ ನಿನ್ನಕ್ಕ ಮತ್ತೆ ಬರುವಳೆ. ಬಿಡು ಅದನ್ನೆಲ್ಲ. ಆ ನಿನ್ನ ಅಕ್ಕ ಸತ್ತರೇನಾಯ್ತು? ಈಗಿದ್ದವಳು ನಿನ್ನಕ್ಕಲ್ಲವೇ? ಅವಳಿಗಿಂತ ಹೆಚ್ಚಿನ ಪ್ರೀತಿ ಇವಳು ನಿನ್ನ ಮೇಲಿಟ್ಟಿದ್ದಾಳೆ. ಅಣ್ಣ ನಮ್ಮಿಬ್ಬರ ಮೇಲೆ ಏನೇನೋ ಆಸೆ ಇಟ್ಟುಕೊಂಡಿದ್ದಾನೆ. ಅದನ್ನೆಲ್ಲ ನೀ ತಿಳಿಯದೆ ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಗಂಡನಾದ ನನ್ನ ಮನಸ್ಸಿಗೆ ನೋವಾಗುತ್ತೆ. ಎಲ್ಲಿ ಒಂದ್ಸಲ ನಗು. ನಕ್ಷತ್ರನೇ ನಗಿಸುವ ಚಂದ್ರನೇ ನೀವು ಇರುವಾಗ ನಾನು ನಗ್ದೇ ಇರ್ತೀನ? ಚೆಂದಾಗಿ ಈ ಸಂಸಾರವನ್ನು ಸಾಗಿಸಿ ಬಾಳ್ಬೇಕನ್ನೋದೇ ನನ್ನ ಆಸೆ ಅಲ್ವೇನ್ರಿ? ಹಾಗಾದರೆ ಅಕ್ಕರೆಯ ಚುಕ್ಕಿಯಂತೆ ಮಿನುಗುತ್ತಾ ಹಾಡಿನಗಿಸುವ ಈ ಚಂದ್ರನ ಆಗ್ಲಿ, ಪತಿ ದೇವರ ಆಜ್ಞೆ ಮೀರೋದುಂಟೆ, ನೀವು ಇಷ್ಟದಂತೆ ಆಗ್ಲಿ. ಪ್ರಿಯತಮೇ ಓರಮ್ಮ ಪ್ರಿಯತಮೇ, ಪ್ರಿಯತಮೇ ಓರಮ್ಮ ಪ್ರಿಯತಮೇ, ಪ್ರಿಯತಮೇ ನನ್ನ ಪ್ರಿಯತಮೇ, ಪ್ರಿಯತಮೇ ನನ್ನ ಪ್ರಿಯತಮೇ. ನಾವು ಪ್ರೇಮ ಪಕ್ಷಿಗಳು, ಇದು ಪ್ರೇಮ ಕಾಶಿಗಳು. ನಾವು ಪ್ರೇಮ ಪಕ್ಷಿಗಳು, ಇದು ಪ್ರೇಮ ಕಾಶಿಗಳು. ಎಲ್ಲಿಗಾರದ ನಲಿಯುತ್ತ ನಾವು ಹಾಡುವ
ಪ್ರಿಯತಮೇ ನನ್ನ ಪ್ರಿಯತಮೇ ಪ್ರಿಯತಮೇ ನನ್ನ ಪ್ರಿಯತಮೇ ಕುಣಿತ ಬಂದೆ ನಾನು ಪ್ರೇಮದ ಸಾಗರದಲ್ಲಿ ಈಜುತ್ತ ಬಂದೆ ನಾನು ಪ್ರಣಯದ ತೀರ ಏರಿ ಕುಣಿಯುತ್ತ ಬಂದೆ ನಾನು ಪ್ರೇಮದ ಸಾಗರದಲ್ಲಿ ಈಜುತ್ತ ಬಂದೆ ನಾನು ನಿನ್ನ ಚೆಲುವಿನಲ್ಲಿ ತೇಲಾಡಿ ಬಂದೆ ನಾನು ನಿನ್ನ ಹೃದಯದಲ್ಲಿ ಪ್ರೇಮ ಕಂಡೆ ನಾನು ನಿನ್ನ ನನ್ನ ಜೀವ ಜೊತೆ ನಿನ್ನ ನನ್ನ ಸುರಕಂದು ಹಾಡುತ್ತ ನನಗುತ್ತ ನಾವು ಹಾಡುವ ಪ್ರಿಯತಮೇ ನನ್ನ ಪ್ರಿಯತಮೇ ಪ್ರಿಯತಮೇ ನನ್ನ ಪ್ರಿಯತಮೇ ಸರಿಗಮ ಸ್ವರಗಳಲ್ಲಿ ಹುಡುಕುತ್ತ ಬಂದೆ ನಾನು ಚಂದ್ರನ ಕಾಂತಿಯಲ್ಲಿ ಸರಿದು ನನ್ನನ್ನು ನೀನು ಸರಿಗಮ ಸ್ವರಗಳಲ್ಲಿ ಹುಡುಕುತ್ತ ಬಂದೆ ನಾನು ಚಂದ್ರನ ಕಾಂತಿಯಲ್ಲಿ ಸರಿದು ನನ್ನನ್ನು ನೀನು ನನ್ನ ಸುಕುಮಾರಿ ಬಳಿದಾರ ಸುಂದರಿ ನನ್ನ ಸುಕುಮಾರಿ ಬಳಿದಾರ ಸುಂದರಿ ನಿನ್ನ ಚಂದ್ರಿಕೆ ಬೇಗಬಾರಿ ಸರಸಕ್ಕೆ ಹಾಡುತ್ತ ನಂಬುತ್ತ ನಾವು ಹಾಡುವ ತಂಗಿ ಜ್ಯೋತಿ. ಅಣ್ಣ ಬರೋಣ, ಈಗ ಬಂದೀಯಾ? ಹೌದಮ್ಮ, ನಾನಲ್ಲದೆ ರವಿಕುಮಾರನೂ ಬಂದಿದ್ದಾನೆ. ಏನು, ನನ್ನ ಮಗ ರವಿಕುಮಾರನೇ? ಅಬ್ಬಾ ಸಂತೋಷ, ಇದು ನೋಡಿ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಬಾರಪ್ಪ, ಎಷ್ಟೋ ಸರಿಗೆ ಸಣ್ಣಾಗಿದೀಯಾ? ಅಣ್ಣ, ನೀವು ಕಳೆದಿರೋಂಥ ಸುದ್ದಿ ಕಂಡೆ. ಎಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ, ಇಷ್ಟು ದಿನ ಎಲ್ಲಿದ್ರಿ? ನಿಮ್ಮನ್ನು ನೋಡಿದೆ ಕಾತುರ್ತಾ ಇತ್ತು ಈ ನನ್ನ ಮನ. ಕ್ಷಮಿಸಮ್ಮ, ಧನಿಕರ ದೌರ್ಜನ್ಯದ ಸಿಡಿಲಿನ ಅರ್ಭಟದ ಹೊಡೆತಕ್ಕೆ ನನ್ನ ಸಂಸಾರ ನೊಚ್ಚು ನೂರಾದರೂ ನಾ ಹುಚ್ಚನಾಗಿ ನಿಮ್ಮನ್ನು ಕೈ ಬಿಟ್ಟಿಲ್ಲಮ್ಮ. ತಬ್ಬಲಿಯಾದ ಈ ಕಂದನಿಗೆ ತಾಯಿಯ ನೆನಪು ಮರೆಯಾಗಿಸುವುದಕ್ಕೆ ನಾನು ಮರೆಯಾಗಿದ್ದೆ. ಆದರೆ ಈಗ ನಿನ್ನ ಸಂಕಟದ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲದಂತಾಯ್ತು ತಂಗಿ, ಇಲ್ಲದಂತಾಯ್ತಮ್ಮ. ಯಾಕಣ್ಣ, ಯಾಕೆ ನಿನ್ನಲ್ಲಿ ಈ ಮಾತು ಯಾಕೆ? ಹೌದಮ್ಮ, ಇದ್ದೊಬ್ಬ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ನನಗೂ ಸಂಕಟದ ಉರಿ ಹೊತ್ತಿತಮ್ಮ. ಏನು ಮಾಡಲಿ ಅಣ್ಣ? ಅಣ್ಣ, ಹೌದಮ್ಮ, ನಿನ್ನ ಪಾಲಿಗೆ ಇದ್ದೊಬ್ಬ ಅಣ್ಣನಿದ್ದರು ಮುದ್ದಿನ ದೀಪವನ್ನೇ ಉರಿಸಿದನೆ ಹೊರತು ಮಂಗಳ ದೀಪವನ್ನು ಉರಿಸಲಿಲ್ಲ ನಿನ್ನ ಬಾಳಿಗೆ. ಮಂಗಳ ದೀಪವನ್ನು ಉರಿಸಲಿಲ್ಲ ನಿನ್ನ ಬಾಳಿಗೆ. ಸಮಾಧಾನ ತಂದುಕೋ ರಾಜು, ಸಮಾಧಾನ ತಂದುಕೋ. ವಿಧಿಯಾಟವನ್ನು ಗೆದ್ದವರಾರು? ನಿನ್ನ ತಂಗಿಯ ಮೇಲೆ ನೀ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ಮನಸ್ಸಿಗೆ ವ್ಯಥೆಪಟ್ಟುಕೊಳ್ಳಬೇಡ. ಮಂಗಳ ಗೌರಿಯ ಮುಂದೆ ಮನಸ್ಸಾಕ್ಷಿಯಾಗಿಯೂ ನಾನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿರುವೆನೆಂದಾಗ ನೀ ಹಾಕುವ ಅಕ್ಷತೆಯ ಭಾರ ಆ ಮಂಗಳ ಗೌರಿಯೇ ಹಾಕಿದ್ದಾಳೆಂದು ತಿಳಿದುಕೋ. ನಡೆ, ಮೊದಲು ಮಗುವನ್ನು ಕರೆದುಕೊಂಡು ಊಟ ಮಾಡೋಣ. ನಡೆ ಕಂದ, ಒಳಗೆ ಹೋಗೋಣ. ಒಳಗೆ ಬೇಡಪ್ಪ,
ನಾನು ಇಲ್ಲೇ ಕುಳ್ಕೊಂಡು ಊಟ ಮಾಡ್ತೀನಿ. ಯಾಕೆ ರವಿಕುಮಾರ, ಇದು ನಿನ್ನ ಮನೆಯಲ್ಲವೇ? ಮನೆ ಹೌದು ಚಿಕ್ಕಪ್ಪ, ಆದರೆ ಅಪ್ಪನಿಲ್ಲದೆ ಒಳಗೆ ಹೋಗುವಂತಿಲ್ಲ. ತಂಗಿ, ಇವನು ಬಹಳ ಹಠಮಾರಿ ಅಮ್ಮ. ಇವನಿಗೆ ಇಲ್ಲೇ ಊಟಕ್ಕೆ ಬಡಿಸಿ ಬಿಡು. ನಾವು ಸ್ವಲ್ಪ ಮಾವನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ವರೆಗೆ ಹೋಗಿ ಬರ್ತೀವಿ. ಹಾ ಬಾ ಹುಲಿಯ. ಬಾ ಕಂದ ಬಾ. ನೀನು ನೋಡಿದೆ ಎಷ್ಟು ದಿನವಾಯ್ತು ಕಂದ. ಆ ನಿನ್ನ ತಾಯಿ ಇದ್ರೆ ಕೈ ತುತ್ತು ಉಣಿಸುತ್ತಿದ್ದಳು. ಈಗ ನಾನು ಕೂಡ ನಿನ್ನ ತಾಯಿ. ಈ ನನ್ನ ಮುದ್ದು ಮಗನಿಗೆ ನಾನೇ ನನ್ನ ಕೈಯಾರಿ ತುತ್ತು ಉಣಿಸಬೇಕಂತ ತುಂಬಾನೇ ಆಸೆ. ತಾಳಪ್ಪ, ನಿಂಗೆ ಊಟ ಇಲ್ಲೇ ತರ್ತೀನಿ. ಆಯ್ತಮ್ಮ. ಬರಪ್ಪ ಆಳು. ಏನೇ ಜ್ಯೋತಿ, ಮನೇಲಿ ಊಟ ತೆಗೆಸ್ತೆ, ಇವನ್ಯಾವನೇ ತಿರುಕ ಊಟಕ್ಕೆ ಕೊಳ್ತಿದ್ದಾನೆ? ಅಕ್ಕ, ಇವನು ತಿರುಕಣ್ಣಲಕ್ಕ, ಈ ಮನೆಯ ಮಗ. ಈ ಮನೆಯಲ್ಲಿ ಬಾಳಿ ಬದುಕಿ ಹೋದ ನನ್ನ ಅಕ್ಕ, ನನ್ನ ಅಕ್ಕನ ಮಗ. ಈ ಮನೆಯ ಕೀರ್ತಿ ಶಿಖರ ಇವನು. ಅಮ್ಮ, ಏಯ್, ಯಾರು ನಿಮ್ಮಮ್ಮ? ಭಿಕ್ಷಕ ಸಿಕ್ಕವ್ರ ಮನೆಗೆ ಅಮ್ಮ ಅಂತ ಬಂದು ಚೀರಿ ಒಕ್ಕರ್ದುಟ್ಟು ನನ್ನ ನೋಡ್ತಾ ಇದ್ಯಾ? ಒಳ್ಳೆ ಮಾತಿಂದ ಹೊರ ಅಕ್ಕ, ಏನು ಹೇಳ್ತಾ ಇದೆಯಾ ನೀನು? ಒತ್ತಿ ಒತ್ತಿ ಭಿಕ್ಷುಕ ಭಿಕ್ಷುಕ ಅಂತ ಹೇಳ್ತಾ ಇದೆಯಲ್ಲ. ಇವನು ಭಿಕ್ಷುಕನಲ್ಲ, ಈ ಮನೆಯಲ್ಲಿ ಬಾಳಿ ಬದುಕಿ ಸತ್ರು ಹೋದ ನನ್ನ ಅಕ್ಕನ ಮಗ. ಈ ಮನೆ ಕೀರ್ತಿ ಸಿಕ್ಕಲ್ಲಕ್ಕ. ಏನೇ ಗಯಾಳಿ, ನನ್ನ ಗಂಡನಿಗೆ ಒಂದು ಮಕ್ಕಳು ಕೂಡ ಆಗಿಲ್ವಂತೆ. ಮದುವೆ ಮುಂಚೆ ಈ ಪಾಪದ ಪಿಂಡನ ಹೊತ್ತು ಯಾರು ಆಸರಲ್ಲಿ ಕೈ ಹಿಡಿದ್ಬಿಟ್ಟು ಈಗ ನನ್ನ ಮೈದನ ಕೈ ಹಿಡಿದು ಈ ಮನೆ ಕೀರ್ತಿ ನಂದಾದೀಪ ಅಕ್ಕ, ಏಯ್, ಮುಂದೆ ಬಾಯ್ ಬಿಟ್ರೆ ತಿರುಗನ ಜೊತೆ ನಿನ್ನನ್ನು ಅಮ್ಮ ಹರಿಯಾಚೆ. ಪವಿತ್ರವಾದ ನನ್ನ ತಾಯಿಗೆ ಅಪವಿತ್ರ ಹೆಣ್ಣೊಂದು ಈ ರೀತಿ ನುಡಿದರೆ ಎಲ್ಲಿದೆ ಅಪ್ಪ ನಿನ್ನ ಧರ್ಮದ ದಾರಿ? ಅಕ್ಕ, ನನಗೆ ಬೇಕಾದ ಶಿಕ್ಷೆಯನ್ನು ಕೊಡು, ನಾನು ಅನುಭವಿಸ್ತೀನಿ. ಆದ್ರೆ ಇವನನ್ನು ತಿರುಕ ಮನೆ ಮೂರ್ ಕಡೆಯಿಂದ ಮಾತ್ರ ಹೇಳ್ಬೇಡಮ್ಮ. ನಿನ್ನ ಕೈ ಅಮ್ಮ, ನನ್ನ ಸಲುವಾಗಿ ನೀನೇಕೆ ಇವಳಿಂದ ಒದೆಸಿಕೊಂಡು ಸಂಕಟ ಪಡುತ್ತಿರುವಿ ತಾಯಿ? ಈ ರೀತಿ ಇವಳಿಂದ ಅವಮಾನಿತ ಮಾತೆನಿಸಿಕೊಂಡು ನಾನಾದರೂ ಈ ಮನೆಯಲ್ಲಿದ್ದೇನು ಮಾಡಲಿ? ಜನ್ಮ ನೀಡಿದ ನನ್ನ ತಾಯಿಯೇ ನನ್ನಿಂದ ದೂರ ಹೋಗಿರುವಾಗ ನನಗೆ ಈ ಮನೆಯ ಆಸೆಯಾದರೂ ಏಕಮ್ಮ? ಇವಳೇ ಸಂತೋಷದಿಂದಿರಲಿ, ನಾನಿನ್ನು ಬರುತ್ತೇನಮ್ಮ, ಬರುತ್ತೇನೆ. ಏನ್ ಹೇಳ್ತಾ ಇದೆಯಪ್ಪ ನೀನು? ನೋಡಪ್ಪ, ದಯವಿಟ್ಟು ಈ ಮನೆಯಿಂದ ಹೊರಗೆ ಹೋಗ್ಬೇಡ. ಅಕ್ಕ, ನಿನ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಇವನನ್ನು ಮನೆಯಿಂದ ಹೊರಗೆ ಹಾಕಬೇಡ. ನನಗೆ ಶಿಕ್ಷೆ ಕೊಡು, ನಾನು ಅನುಭವಿಸ್ತೀನಿ. ನೋಡಪ್ಪ, ಇಷ್ಟು ದಿನ ನೀನಿಲ್ಲದೆ ನಾನು ಒದ್ದಾಡಿದ್ದೀನಿ. ನೀನು ಈಗ ಮನೆ ಬಿಟ್ಟು ಹೋದ್ರೆ ನನ್ನ ಗತಿ ಏನಪ್ಪ? ಅಮ್ಮ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ಮುಂದೆ ನಿನ್ನ ಮಾತಿಗೆ ಏನೆಂದು ಉತ್ತರ ಕೊಡಲಿ ತಾಯಿ, ಏನೆಂದು ಉತ್ತರ ಕೊಡಲಿ? ಹಿಂದೆ ನಾಡಿಗಾಗಿ ಹೋರಾಡಿ ಸತ್ತು ಹೋದ ನರಗುಂದದರಸು ಬಾಬಾ ಸಾಹೇಬ, ವೀರ ಸಿಂಧೂರು ಲಕ್ಷ್ಮಣರಂತಹ ಕತೆ ನೀ ಕೇಳಿಲ್ಲವೇ? ಅವರೆಲ್ಲ ವೈರಿಗಳೊಂದಿಗೆ ಹೋರಾಡಿ ಯುದ್ಧ ಭೂಮಿಗಿಳಿದಾಗ ತಮ್ಮ ತಮ್ಮ ತಾಯಂದಿರರು ಹೇಳಿದಂತೆ ಕುಲದೈವ ವೆಂಕಟಪತಿ ಹಾಗೂ ತುಳಸಿಗಿರಿ ಹನುಮಪ್ಪನೇ ನಮ್ಮನ್ನು ಕೈ ಬಿಟ್ಟು ನಿಂತಿರುವಾಗ ನಿಮ್ಮನ್ನು ಕಾಪಾಡಲು ನಾನೆಷ್ಟರವನೆಂದು ನಾನು ಕೂಡ ಅವರ ಮಾತಿನಲ್ಲಿಯೇ ಹೇಳುತ್ತೇನಮ್ಮ. ಏನಂದು ಕದ? ಅಮ್ಮ, ನನ್ನನ್ನು ಹೆತ್ತ ನನ್ನ ಧರ್ಮ ದೇವತೆಯೇ ನನ್ನನ್ನು ಕೈ ಬಿಟ್ಟು ಹೋಗಿರುವಾಗ ಮಲ ಎಂಬ ಈ ಮಾತೆಯ ಮದ ಕ್ರೋಧದಲ್ಲಿ ಸಿಕ್ಕು ಸಾಯುತ್ತಿರುವ ನಾನು ಮುಂದೆ ನಿನ್ನನ್ನು ಹೇಗೆ ಸಂರಕ್ಷಿಸಲಿ ತಾಯಿ, ಹೇಗೆ ಸಂರಕ್ಷಿಸಲಿ? ಕುಮಾರ,
ಏನ್ ಹೇಳ್ತಾ ಇದೀಯಪ್ಪ ನೀನು? ಯಾಕೆ ಈ ರೀತಿ ಮಾತನಾಡ್ತಾ ಇದೀಯಾ? ಯಾಕೋ ನಿನಗೆ ನಿನ್ನ ತಂದೆ ಇಲ್ವೇನೋ? ಏಯ್ ಏನಂದೆ ಚಿನಾಲಿ? ಇನ್ನು ಮುಂದೆ ನೀವಿಬ್ರು ಹಾರಾಡುವ ಮಾತಾಡೋದು ಹೇಳಿದೆಲ್ಲ ರೀ. ಇನ್ನು ಏನು ಅಂತ ಕೇಳ್ತಾ ಇದ್ರಲ್ಲ, ಈ ನನ್ನ ಬಂಗಾರದ ಮಗನನ್ನು ಹೊರಗೆ ಕುಂದಿಸಿ ಊಟ ಮಾಡಿಸ್ತಾ ಇದ್ಲು. ಯಾಕೆ ಮಾಡಿಸ್ತಿ ಅಕ್ಕ ಅಂತ ಕೇಳಿದ್ರೆ ನನ್ನ ಹೊಡೆಯಕ್ ಬರ್ತಾಳ್ರಿ. ಅಕ್ಕ ನೋಡಿ ನೋಡಿ ಮತ್ತೆ ಹೇಗ್ ಬರ್ತಾಳ್ರಿ. ಅಲ್ಲ ರೀ, ಇವ್ರ ಅಮ್ಮ ಸತ್ರ ಏನಾಯ್ತು? ಇವ್ನ ಉಪಚಾರಕ್ಕೆ ನಾನಿಲ್ವೇನ್ರಿ? ಇರ್ಲಿ ಬಿಡು ಪ್ರೀತಿ. ಸಣ್ಣವಳು ತಿಳಿಯದೆ ಏನೋ ಒಂದು ತಪ್ಪು ಮಾಡಿದ್ದಾಳೆ, ಅದನ್ನೇ ದೊಡ್ಡದು ಮಾಡುವುದೇ? ಮಗು ರವಿಕುಮಾರ್, ನಿನ್ನ ಚಿಕ್ಕಮ್ಮನ ಜೊತೆ ಒಳಗೆ ಹೋಗಪ್ಪ. ಜ್ಯೋತಿ, ಅವನು ಕರೆದುಕೊಂಡು ಹೋಗು. ರೀ, ಇದೆಂತ ಸಭ್ಯತನ? ನನಗೆ ಮಕ್ಕಳಾಗಿಲ್ಲ ಅಂತ ಸುಳ್ಳು ಹೇಳಿ ಈ ಸರ್ವಾಧಿಕಾರದ ನೀವೇ ಈ ಮನೇಲಿ ಎಷ್ಟೊಂದು ಹೊಲಸು ತುಂಬಿಕೊಂಡಿದೆಯಲ್ರಿ. ಅದನ್ನೆಲ್ಲ ನನ್ನ ಸ್ನೇಹಿತರಿಗೆ ಹೇಳಿಲ್ಲವೇ? ಅದನ್ನೆಲ್ಲ ನನ್ನ ಸ್ನೇಹಿತ ಶರತ್ನವರಿಗೆ ನಿನಗೆ ಹೇಳಿಲ್ಲವೇ? ಯಾಕೆ ನಿನಗೆ ಚಿಂತೆ? ನಾ ಸರ್ವಾಧಿಕಾರಿ, ಆದ್ರೆ ನೀ ಸರ್ವಾಧಿಕಾರಿ ಹೆಂಡತಿ ಅಲ್ಲವೇ? ಓಹೋ, ಇದೊಂದ ಜಾಣ್ತನ ಅಲ್ಲವೇನ್ರಿ ನಿಮ್ದು? ಅದೆಲ್ಲ ನಾ ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಸಿ ಹೇಳುತ್ತೇನೆ. ಮೊದಲು ಬೇಸತ್ತು ಬಂದ ಈ ಕಲ್ಲಾದ ಹೃದಯಕ್ಕೆ ಪ್ರೇಮ ಎಂಬ ರಾಗ ತಂತಿಯಿಂದ ವೀಣೆ ನುಡಿಸು, ಆಳಿಸು ಎನ್ನ ಮನವನ್ನು. ಓಹೋ, ದೊರೆಗಳ ಮಾತು ಮೀರೋದುಂಟೇನ್ರಿ? ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿದೆ, ನಿನ್ನ ಎಳೆಗಳ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿರುವ ಮಾಯೇ, ಗಾಂಧಾರಿಯಂತೆ ಕಣ್ಮು ಹೊಂಗನ ಸರಸೋ ಛಾಯೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ. ಮಂದಹಾಸ ಹಣಲುಮೆಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ಮನದಾಳದ ರಸ ಮಂಜರಿ ರಂಗೇರಿ ನಿನ್ನ ಕಾದಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕಂಗಾಟವ. ನಿಮಗೆ ತಾನು ಹೂಗಳೆಲ್ಲ ಏನೋ ಕೇಳುತ್ತಿವೆ, ಇನ್ನೇನರ ಮೇಲೆ ನೀರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗುವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ.
ಸೋವಾಣೆಯ ಕಣ್ಣಾರೆ ನೀನು ಹಾಡಿದೆ ಸೌಗಂಧದ ಸುಡಿಯಾಗಿರಿ ನನ್ನೆದೆಗೆ ಬೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿಯೇ ನಿನ್ನಗೆ ಬೇಲಿ ಹಾಕು ಸಂಜೆಯ ಕನ್ನೆಯ ಮೇಲೆ ಬಂದು ನಾದಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸುಂದರನಾದ ಸೂಜಿಗಳೆಲ್ಲ ಮುಂದೇನೆ ಬನ್ನಿಸುವಂತ ರೂಪಕ್ಕೂ ಎಲ್ಲ ತಾನೇ ಸೋಲುತ್ತಿವೆ ಸಿಂಗಾರ ಸಿರಿಗೆ ಅಂಗಾಲಿನಲ್ಲಿ ಬಂಗಾರವಾದ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಹಾಸ ಅಹನರಮೇಯ ಶ್ರಾವಣ ಮಾಸ ಇರಲಿ 3 ವರ್ಷ
ನಲಿವಾಗ ಗೆಳತಿ ಬಾಳಲ್ಲಿ ಸರಾಗ ಜೀವಂತರ ಸಜೀವನ ಶ್ರುತಿಯು ಕೋರಿದಾಗ ನೀನೇ ನನ್ನ ಶಿವ ತಾನೇ ಸಂಗೀತದಂತೆ ಚಲವು ಶೃಂಗಾರವಂತೆ ಒಲವು ಸಂಗೀತದಂತೆ ಚಲವು ಶೃಂಗಾರವಂತೆ ಮಧುವಿನ ಸಾಗರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ ಗೆಳತಿ ಆಳಲ್ಲಿ ಹೊಸರಾಗ ಆನಂದ ಜೀವಂತರ ಸಜೀವನ ಹೃದಯ ಮೀಟಿದಾಗ ಸುದ್ದಿಯು ತೋರಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಹಸರಾಗ ಆನಂದ ಜೀವಂತರ ಸಜೀವನ